ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ನೀವೆಲ್ಲ ತಮ್ಮನೆಲ್ಲಾಗ ನೋಡಿರ್ತೀರಿ. ಏನು ಮಾಡ್ತೀವಿ ಅಂತ ಹೇಳಿ ಅಂತಂದ್ರೆ, ಇವತ್ತು ನಮ್ಮೂರೊಳಗೆ ಜಾತ್ರೆ ಐತಿ. ಜಾತ್ರೆಗೆ ಹೋಗಕ್ಕಂತೇಳಿ ನಾವು ರೆಡಿಯಾಗೀನಿ. ನಾ ಮಾರ್ನಿಂಗ್ ಬಂದೀನಿ ಹುಬ್ಳಿಲಿಂದ. ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕೈಯೊಳಗೆ ಬ್ಯಾಗ್ ಅದು ಇದ್ವು. ಅಲ್ಲಿಂದ ಊರಿಗೆ ಬಂದು ಫ್ರೆಶ್ ಅಪ್ ಅದು ಆಗಿ ಮತ್ತು ಸ್ವಲ್ಪ ತಿನ್ಕೊಂಡು ಈಗ ಜಾತ್ರೆಗೆ ಹೋಗೋಣ ಅಂಥೇಳಿ ರೆಡಿಯಾಗೀವಿ. ತೇರೆಲ್ಲ ಎಳೆದಿರ್ತಾರೆ, ಬಟ್ ಇವಾಗ ರೆಡಿಯಾಗಿನ ವಿಡಿಯೋ ಮಾಡಿದ್ರಾತಂತ ಹೇಳಿ ರೆಡಿಯಾಗಿನ ವಿಡಿಯೋ ಮಾಡತ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ನಮ್ಮ ತಂಗಿನೂ ರೆಡಿ ಆಗಲ್ಲ. ನಂದು ಫಸ್ಟ್ ತಂಗಿ, ಎರಡನೇ ತಂಗಿ ಬರಾತಿಲ್ಲ. ನಾನು ನಮ್ಮ ಮಮ್ಮಿ ಅದು ಹೊಂಟೀವಿ. ಭಾಳ ಏನು ದೂರ ಇಲ್ಲ, ಇಲ್ಲಿಂದ ಒಂದು 1 ಕಿಲೋಮೀಟರ್ ಐತಿ ಅಷ್ಟು. ತೇರೆಲ್ಲ ಎಳೆದಿರ್ತಾರೆ. ನಾವು ಹಂಗೆ ನಮಸ್ಕಾರ ಮಾಡ್ಕೊಂಡು ಪ್ರಸಾದ ಇದ್ರೆ ಊಟ ಮಾಡ್ಕೊಂಡು ಬರ್ತೀವಿ. ನಮ್ಮೂರು ನೋಡ್ರಿ ಇವತ್ತು ಎಷ್ಟು ಖಾಲಿ ಅಂದರೆ ಖಾಲಿ ಐತಿ. ಎಲ್ಲರೂ ಜಾತ್ರೆಗೆ ಹೋಗ್ಬಿಟ್ಟಾರ ಉಣ್ಣಾಕ. ಈಗ ನಾವು ಹೊಂಟೇವಿ. ನಮ್ಮ ತಂಗಿ ಬಿಟ್ಟು ಬರತ್ತಾರ ನಮ್ಗೆ ಗಾಡಿ ಮೇಲೆ. ನಾನು ನಮ್ಮ ತಂಗಿ ಹೊಂಟೇವಿ. ನಮ್ಮ ಮಮ್ಮಿಯಲ್ಲಿ ಬರತ್ತಾರ, ನಮಗೆ ಬಿಟ್ಟು ಆಮೇಲೆ ಅವ್ರಿಗೆ ಕರ್ಕೊಂಡು ಬರ್ತಾರ. ಗುಡಿಲಿಂತ ತೇರ ಎಳ್ಕೊಂಡು ಮುಂದೆ ಬಂದಾರ. ನಾವು ಇಲ್ಲೇ ನಿಂತೇವಿ, ನಮ್ಮ ಮಮ್ಮಿಯವ್ರ ಬರಬೇಕು. ಸೊ ಅದ್ರ ಸಂಬಂಧ ಜನ ಬರತ್ತಾರ. ಅಲ್ಲೇ ಗಿಡ ಅಡ್ಡಾಗೈತಿ, ಅಷ್ಟು ಕ್ಲಿಯರ್ ಹಂಗೆ ಕಾಣತಿಲ್ಲ. ನಾವು ಇವಾಗ ನಮ್ಮ ತಂಗಿ ಇಲ್ಲಿ ಬಿಟ್ಟು ಹೋಗಾಳ ನಮಗೆ, ನಮ್ಮ ಮಮ್ಮಿ ಕರ್ಕೊಂಬರಕ್ಕೆ. ಅವ್ರು ಬಂದ ಮೇಲೆ ಅಲ್ಲೇ ಹೋಗಿ ಮತ್ತೆ ನಿಮಗೆ ವಿಡಿಯೋ ಅಂತ ತೇರು ಹೆಂಗೈತೆ ಅಂತ ಹೇಳಿ ಪೂರಾ ತೋರಿಸ್ತೀನಿ. ನಮ್ಮ ಮಮ್ಮಿಯವರು ಇವಾಗ ಬಂದ್ರೆ ಹೋಗ್ತೇವೆ ಅಲ್ಲಿಗೆ. ಇವಾಗ ಹಣ್ಣುಕಾಯಿ ತೊಗೊಳಕಂತೇಳಿ ಬಂದೇವಿ. ಇಲ್ಲಿಗೆ ಜಗ್ಗು ರಶ್ ಐತಿ. ಬಟ್ ಎರಡು ಊರಿನೂ ಸೇರಿ ಮಾಡ್ತಾರೆ. ಸುತ್ತಮುತ್ತ ಹಳ್ಳಿಯವರು ಅಷ್ಟೇ ಬಂದಿರ್ತಾರೆ ಇಲ್ಲಿ.
ಸ್ಟಾರ್ಟಿಂಗ್ ಕಾಣಲಿಲ್ಲ, ಬಟ್ ಹೋಗ್ತಾ ಹೋಗ್ತಾ ಎಷ್ಟೊಂದು ಜನ ದೇವಸ್ಥಾನ ಮೇಲೆ ಐತಿ, ಒಂದು ಸ್ವಲ್ಪ ದೂರ. ಅಲ್ಲಿಂದ ಎಳ್ಕೊಂಡು ಬಂದಾರ ತೇರು. ಇವಾಗ ಎಳ್ಕೊಂಡು ಬಂದ ಇಲ್ಲ ನಿಂದ್ರಸಾರ. ಇಲ್ಲಿ ಹಣಕಾಯಿ ಮಾಡಾಕತ್ತಾರ ಎಲ್ಲರೂ. ತೇರ ಸ್ವಲ್ಪ ಹಿಂದೆ ಐತಿ. ನಾವು ಇಲ್ಲಿಂದ ಗುಡಿಗೆ ಹೊಂಟೀವಿ. ಇದು ಆಂಜನೇಯ ಸ್ವಾಮಿದ ತೇರ. ಈ ಸಲ ಇಲ್ಲ ಎಲೆಕ್ಷನ್ ಇರೋದ್ರಿಂದ ಯಾವ ಜಾಸ್ತಿ ಕ್ಲೌಡ್ ಏನು ಆಗಿಲ್ಲ. ಹಂಗೆ ಒಂದು ಸಣ್ಣ ಪುಟ್ಟ 2-3 ಅಂಗಡಿ ಬಂದಾವ. ಬಟ್ ಗುಡಿ ಕಡೆ ಒಂದು ಸ್ವಲ್ಪ ಗದ್ಲೈತಿ. ಎಲ್ಲದಕ್ಕಿಂತ ಹೆಚ್ಚು ಊಟದ ಕಡೆ ನೋಡ್ರಿ ಇಲ್ಲಿ ಎಷ್ಟು ಗದ್ಲೈತಿ. ಇದು ದೇವಸ್ಥಾನದ ಜಾತ್ರೆ ಇವತ್ತು ಇರೋದು. ಸೀರೆ ಇಲ್ಲಿ ಹೋಮ್ ಕುಂಡೆಲ್ಲ ಸುಟ್ಸಾರ. ಅದ್ರದ್ದು ಅಂಗಾರ ತಗೊಳತ್ತಾರ ನಮ್ಮ ಮಮ್ಮಿಯವರು. ನಾವು ಇವಾಗ ಊಟ ಮಾಡೋಕೆ ಹೊಂಟೀವಿ. ಮೀನ್ಸ್ ಪ್ರಸಾದಕ್ಕೆ. ದರ್ಶನ ಎಲ್ಲ ಆಯ್ತು. ಇವಾಗ ಎಷ್ಟು ಗದ್ದಲ ಐತಿ ತೋರಿಸ್ತೀನಿ ತಡ್ರಿ ನಿಮಗೆ. ಎಲ್ಲೆಲ್ಲ ಎಷ್ಟೆಲ್ಲ ವಿಡಿಯೋ ಮಾಡ್ಕೊಂಡಿತ್ತು. ನಾನು ಏನು ಮಾಡ್ತಿದ್ದಿತ್ತು. ಪಾಯಸ ಮತ್ತು ಪಲ್ಯ ಹಾಕ್ಯಾರ. ಇವಾಗ ನೆಕ್ಸ್ಟ್ ಅನ್ನ ಸಾಂಬಾರು ಆಮೇಲೆ ಹಾಕ್ತಾರೋ. ಫಸ್ಟ್ ಇದನ್ನು ಹಾಕಿಸ್ಕೊಂಬಂದೀವಿ. ಸಾಂಬಾರು ಮತ್ತು ಪಲ್ಯ ಭಾರಿ ಅಂದ್ರೆ ಭಾರಿ ಆಗಿತ್ತು ಟೇಸ್ಟ್. ಇವಾಗ ಮನೆಗೆ ಹೊಂಟೀವಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗ ನೋಡ್ರಿ. ನಾ ಫೋನ್ ಹಿಡ್ಕೊಂಡಿದ್ದಕ್ಕೆ ಎಲ್ಲರೂ ನಂಗೆ ನೋಡತ್ತಾರ, ಏನು ಮಾಡತ್ತಾಳಕಿ ಅಂತಂದು. ಇನ್ನು ತೇರ ಹಿಂದೈತಿ. ಬಟ್ ನಾವು ಊಟ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಟ್ವಿ. ಯಾಕಂದ್ರೆ ಆಮೇಲೆ ಗದ್ಲಾಗ್ತೈತಿ ಅಂತ ಹೇಳಿ. ಮೊದಲ ಸಣ್ಣದೈತಿ. ಅದ್ರಾಗ ಮತ್ತೊಂದು ಸಣ್ಣದ ಜಾತ್ರೆ ಹಾಕ್ಯಾರ ಐಟಮ್ಸ್. ನೋಡೋಣ ತಡ್ರಿ ಏನೇನೈತೆ ಅಂತ ಹೇಳಿ. ಸೈಡ್ ಪೂರ ತೆಂಗಿನಕಾಯಿ, ಹೂವಕಾಯಿ, ಹಣ್ಣು ಇವದಾವ. ಇತ್ತಾಗ ಇಷ್ಟು ಬಾಂಡೆ ಸಾಮಾನು ಬಂದಾವ. ಹವತ್ ಸರ್ಗಿ, ಪರಾತ, ಚಾಸು ಸುಡು ಚಮಚೆಗಳು ಕಾಣೋದೆಲ್ಲ ಪೂರ ಕ್ಲಿಯರ್ ಆಗಿ. ಇಲ್ಲಿ ಒಬ್ಬರ ಬಳಿ ಹಿಡಿಸೋರು ಕೂತಾರ. ತೇರಿವಾಗ ಒಂದು ರೌಂಡ್ ಕೆಳಗಿಳಿದ ಮೇಲೆ ಬಂತ. ಫುಲ್ ಶಿಸ್ತು ಕುಣ್ಯಾಕತ್ ಬಿಟ್ಟಾರ. ಫುಲ್ ಜೋಶ್ ಬಂದ್ಬಿಟ್ಟಿತ್ತವ್ರಿಗೆ. ಇವಾಗ ಜಾತ್ರೆದ ಗುರ್ತು ನೋಡ್ರಿ ಅವು. ಇದು ಇಯರಿಂಗ್ಸ್ ಇನ್ನೊಂದು ರೋ. ಇಲ್ಲ ಒಂದು ಸಣ್ಣ ಟ್ಯಾಟೋ ಹಾಕೋರು ಬಂದಾರು.
ಇಲ್ಲಿ ಒಂದು ಹಂಗೆ ಇವ ಚೈನ್ ಫ್ಯಾನ್ಸಿ ಚೈನ್ದ ಒಂದು ಸ್ಟಾಲ್ ಐತಿ. ಆಟ ಆಡೋ ಸಾಮಾನು ಬಂದಾವ. ಆಮೇಲೆ ಇನ್ನೊಂದು ಸ್ವಲ್ಪ ಗಂಡು ಮಕ್ಕಳು ಚೈನ್ ಅವ ಬಂದಾವ. ಇಲ್ಲಿ ಒಂದು ಇಯರಿಂಗ್ಸಿಂದ ಇದು ಬಂದೈತಿ. ಹೇರ್ ಆಕ್ಸೆಸರೀಸ್ ಬಂದಾವ. ಇದ್ರೊಳಗೆ ನಾವೊಂದು ತಗೊಂಡಿನಿ. ಇಲ್ಲಿಗ ಜಾತ್ರೆ ಮುಗೀತ. ಇಷ್ಟ ಇದ್ದಿದ್ದ ಭಾಳ ಏನು ಬಂದಿಲ್ಲ, ಯಾಕಂದರೆ ಇಲ್ಲಿ ಭಾಳ ಸಣ್ಣದ ಹುಬ್ಳಿ ಒಳಗಾದ್ರೆ ಒಂದೊಂದು ನಗರ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಬಟ್ ಇಲ್ಲಿ ಒಂದೊಂದು ಊರಾಗಿರ್ತಾವ. ಸುತ್ತಮುತ್ತ ಹಳ್ಳಿಯವ್ರು ಅಷ್ಟೇ ಬಂದಿರ್ತಾರೆ, ಜಾಸ್ತಿ ಜನ ಏನು ಬಂದಿರೋದಿಲ್ಲ. ಬಟ್ ಅಂದರೆ ಚಂದ ಆಗ್ತೈತಿ. ಇವಾಗ ಇಲ್ಲೆಲ್ಲ ಜಾತ್ರೆ ಇದು ಮುಗೀತ. ತೇರೂ ವಾಪಸ್ ಹೋತ. ಮನೆಗೆ ಹೋಗ್ತೀವಿ. ಇಲ್ಲಿ ಡ್ರಾಪ್ ಕೇಳತ್ತಾರ ನಮ್ಮ ಮಮ್ಮಿ. ನಾವು ಆ ಕಡೆ ಊರಿಂದ ಈ ಕಡೆ ಊರಿಗೆ ಬಂದ್ವಿ. ನಮ್ಮ ಮನೆ ಕಡೆ ಇರೋರು ಅವರು ನಮ್ಗೆ ಡ್ರಾಪ್ ಕೊಟ್ರೆ. ನಮ್ಮ ಮಮ್ಮಿ ನಮಗೆ ಕಳಿಸಿದ್ರೆ ಅವರು ನಡ್ಕೋತ ಬರಾಕತ್ತಾರ. ಇಲ್ಲಾಂದ್ರೆ ಯಾರಾದರೂ ಬಂದರೆ ನಾ ಅವ್ರ ಗಾಡಿ ಮೇಲೆ ಬರ್ತೀನಿ ಅಂಥೇಳಿ ಹೇಳಿದ್ರೆ ಡ್ರಾಪ್ ಕೇಳ್ಕೊಂಡು ಊರಿಗೆ ಬಂದುಬಿಟ್ವಿ. ನಡೆಯೋದೆಲ್ಲ ಆಕೈತೇನ ಅಂತ ಹೇಳಿ. ನಮ್ಮ ಮನೆ ಅಲ್ಲಿ ಕಾಣತ್ತಿದ್ದು ನೋಡಿ, ತೋರಿಸ್ತೀನಿ ನಿಮ್ಮ ರಂಗೋಲಿ ನೋಡಲಿ ಎಷ್ಟು ದೊಡ್ಡದು ಹಾಕ್ಯಾರ. ನಾನು ಬರೋಕ್ಕಿಂತ ಮುಂಚೆ ಆಲ್ರೆಡಿ ಹಾಕಿಬಿಟ್ಟಾರ. ಬಟ್ ನಿಮ್ಗೆ ಈಗ ತೋರಿಸ್ತೇನೆ ನೋಡ್ರಿ. ನಮ್ಮ ಅಂಗಳನ ಕಾಣತ್ತಿಲ್ಲ, ಅಷ್ಟು ದೊಡ್ಡದಾಗೈತಿ ರಂಗೋಲಿ. ನಾವು ಇಷ್ಟು ರಂಗೋಲಿ ಇತ್ತಂದ್ರೆ ನಮ್ಮ 1 ತಿಂಗಳಾರ ಹಾಕ್ತಿದ್ವಿ ನಮ್ಮ ಮಿನಿಮಮ್ ಅಂದರು. ನಮ್ಮ ಬಾಗ್ಲಾಗದಾಗ ಆಗಿದ್ರು ಅಂದ್ರೆ ಇಲ್ಲೊಂದು ಸಣ್ಣದು ಹಾಕ್ಯಾರ. ಮಾರ್ಕೆಟಿಗೆ ಹೋಗಾಕ ಆಕೆ ರೆಡಿ ಆಗ್ಯಾಳ. ಈಕಿ ನೋಡ್ರಿ ಬೆವ್ತ ಹರಿದು ಹೋಗ್ಯಾಳ ಪೂರ. ನಂದಂತೂ ಕಾಜಲ್ ಗಿಜಲೆಲ್ಲ ಸ್ಪ್ರೆಡ್ ಆಗಿ ಹೋಗೈತಿ. ಬಿಸಿಲಂತೂ ಭಾಳ ಐತಲ್ಲ, ಹಾಗಾಗಿ ಅಷ್ಟು ನಡ್ಕೋತ ಬರೋಕೆ ಅಡ್ಡಾಡೋಕೆ ಬೇಜಾರು. ಇಲ್ಲಂತಂದ್ರೆ ತಂಪಿತ್ತಂದ್ರೆ ಇಲ್ಲೇನು ಬೇಜಾರು ಅನ್ಸೋದಿಲ್ಲ, ಅಡ್ಡಾಡ್ಬೋದಾಗಿತ್ತು. ಸಿಂಪಲ್ಲಾಗಿ ಮಾಡಿದ್ರೂ ಚಂದ ಆತ ಫಂಕ್ಷನ್. ಅಲ್ಲೆಲ್ಲ ಈ ಸೈಡ ಸ್ವಲ್ಪ ಲಂಬಾಣೀಸ್ ಜಾಸ್ತಿ ಇದ್ದಾರೆ ನಮ್ಮೂರ ಸೈಡ. ಹಾಗಾಗಿ ಅವರು ಎಲ್ಲ ಡ್ಯಾನ್ಸ್ ಅದು ಮಾಡಿದರು, ಮಸ್ತ್ ಅನ್ಸಾತಿತ್ತು. ನಾವು ನೋಡ್ತೇವೆ, ಬಟ್ ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಚಂದಿತ್ತು ಎಲ್ಲ.